ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಧನುರ್ ರಾಶಿಯು ರಾಶಿ ಚಕ್ರದ 9ನೇ ರಾಶಿಯಾಗಿದೆ. ಧನುರ್ ರಾಶಿಯು ಮೂಲ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಪೂರ್ವಾಷಾಢ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಉತ್ತರಾಷಾಢ ನಕ್ಷತ್ರ 1ನೇ ಪಾದ, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ಧನುರ್ ರಾಶಿಯ ಗ್ರಹಾಧಿಪತಿಯು ಗುರುನಾಗಿರುತ್ತಾನೆ. ತತ್ವ ಅಗ್ನಿ ತತ್ವವಾಗಿರುತ್ತದೆ. ಸ್ವಭಾವ ದ್ವಿಸ್ವಭಾವ ರಾಶಿಯಾಗಿರುತ್ತದೆ. ಇವರು ಗುರುವಿನ ಪ್ರಭಾವದಿಂದಾಗಿ ಸದಾ ಸಕಾರಾತ್ಮಕವಾಗಿ ಯೋಚಿಸುತ್ತಾರೆ. ಜೀವನವನ್ನು ಉತ್ಸಾಹದಿಂದ ಬದುಕುತ್ತಾರೆ. ಧನುರ್ ರಾಶಿಯವರಿಗೆ ಗುರುವಾರ ಮತ್ತು ಭಾನುವಾರ ಶುಭ ದಿನವಾಗಿರುತ್ತದೆ. ಅದೃಷ್ಟದ ಬಣ್ಣ ಹಳದಿ ಮತ್ತು ತಿಳಿ ಕೆಂಪು ಆಗಿರುತ್ತದೆ. ಅದೃಷ್ಟದ ರತ್ನ ಪುಷ್ಯರಾಗವಾಗಿರುತ್ತದೆ. ಈಗ ನಾವು ಧನುರ್ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಧನುರ್ ರಾಶಿಯವರೇ, ಜುಲೈ 10 ಶುಕ್ರವಾರದ ದಿನ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳಿಗೆ ಕಾರಣವಾಗುವ ಸೂಚನೆಗಳನ್ನು ಹೊಂದಿದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿದ್ದ ಕೆಲವು ಪ್ರಶ್ನೆಗಳಿಗೆ ಇಂದು ಉತ್ತರ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸುತ್ತಲಿರುವ ಎಲ್ಲರೂ ನಿಮ್ಮ ಹಿತೈಷಿಗಳೇ ಎಂದು ನೀವು ನಂಬಿರಬಹುದು. ಆದರೆ ಕೆಲವೊಮ್ಮೆ ಜೀವನ ನಮಗೆ ಒಂದು ಸತ್ಯವನ್ನು ಕಲಿಸುತ್ತದೆ. ಎಲ್ಲ ನಗುವ ಮುಖಗಳ ಹಿಂದೆ ಒಳ್ಳೆಯ ಮನಸ್ಸೇ ಇರಬೇಕೆಂದಿಲ್ಲ. ಇಂದು ನಿಮ್ಮ ಮುಂದೆ ನಡೆಯುವ ಒಂದು ಸಣ್ಣ ಘಟನೆ, ಒಂದು ಮಾತು, ಒಂದು ಸಂದೇಶ ಅಥವಾ ಯಾರಾದರೂ ಮಾಡುವ ಒಂದು ತಪ್ಪು ನಿಮ್ಮ ಜೀವನದ ಬಗ್ಗೆ ನೀವು ಇದುವರೆಗೆ ಗಮನಿಸದಿದ್ದಂತಹ ಸತ್ಯವನ್ನು ತೋರಿಸಬಹುದು. ಇದರಿಂದ ಆತಂಕ ಪಡುವ ಅಗತ್ಯವಿಲ್ಲ. ಬದಲಾಗಿ ಇದು ನಿಮ್ಮ ಮುಂದಿನ ಬದುಕನ್ನು ಇನ್ನಷ್ಟು ಸುರಕ್ಷಿತವಾಗಿ ಸಾಗಿಸಲು ಸಹಾಯ ಮಾಡುವ ಅನುಭವವಾಗಬಹುದು. ನೀವು ಸ್ವಭಾವತಃ ಧೈರ್ಯಶಾಲಿಗಳು. ನೇರವಾಗಿ ಮಾತನಾಡುವ ಗುಣ ನಿಮ್ಮದು. ನಿಮ್ಮ ಪರಿಶ್ರಮದ ಮೇಲೆ ನಿಮಗೆ ಅಪಾರ ನಂಬಿಕೆ ಇರುತ್ತದೆ. ಇತರರನ್ನು ಕೆಳಗೆ ತಳ್ಳುವ ಬದಲು ನಿಮ್ಮ ಸಾಮರ್ಥ್ಯದಿಂದ ಮುಂದೆ ಸಾಗಲು ನೀವು ಇಷ್ಟಪಡುತ್ತೀರಿ. ಇದೇ ಕಾರಣಕ್ಕೆ ಅನೇಕರು ನಿಮ್ಮನ್ನು ಗೌರವಿಸುತ್ತಾರೆ. ಆದರೆ ಯಶಸ್ಸು ಹೆಚ್ಚಾದಂತೆ ಅಸೂಯೆಯ ಕಣ್ಣುಗಳು ಹೆಚ್ಚಾಗಬಹುದು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ, ವ್ಯವಹಾರದಲ್ಲಿ ಅಥವಾ ಸಾಮಾಜಿಕ ವಲಯದಲ್ಲಿ ಕೆಲವರ ವರ್ತನೆಯಲ್ಲಿ ಸೂಕ್ಷ್ಮ ಬದಲಾವಣೆ ಕಂಡಿರಬಹುದು. ಮೊದಲು ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದವರು ಈಗ ಮೌನವಾಗಿರುವುದು ಅಥವಾ ನಿಮ್ಮ ಸಾಧನೆಗಳನ್ನು ಸಣ್ಣದಾಗಿ ತೋರಿಸಲು ಪ್ರಯತ್ನಿಸುವುದು ನೀವು ಗಮನಿಸಿರಬಹುದು. ಇವುಗಳನ್ನು ಅತಿಯಾಗಿ ಭಯಪಡುವ ಅಗತ್ಯವಿಲ್ಲ, ಆದರೆ ವಿವೇಕದಿಂದ ಗಮನಿಸುವುದು ಉತ್ತಮ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಬಹಳ ಮಹತ್ವದ್ದಾಗಿರುತ್ತವೆ. ಯಾರೊಂದಿಗಾದರೂ ಹೊಸ ಒಪ್ಪಂದ ಮಾಡುವ ಮುನ್ನ, ಹೊಸ ಹೂಡಿಕೆ ಮಾಡುವ ಮುನ್ನ ಅಥವಾ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವ ಮುನ್ನ 2 ಬಾರಿ ಯೋಚಿಸಿ. ವಿಶ್ವಾಸವು ಅಮೂಲ್ಯವಾದದ್ದು, ಆದರೆ ವಿಶ್ವಾಸದ ಜೊತೆಗೆ ಎಚ್ಚರಿಕೆಯೂ ಮುಖ್ಯ. ಉದ್ಯೋಗದಲ್ಲಿರುವವರಿಗೆ ಇಂದು ಮೇಲಧಿಕಾರಿಗಳಿಂದ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮವನ್ನು ಗಮನಿಸುವವರು ಇದ್ದಾರೆ, ಆದರೆ ಅದೇ ಸಮಯದಲ್ಲಿ ಕೆಲವರು ನಿಮ್ಮ ಪ್ರಗತಿಯನ್ನು ಸಹಿಸದೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಲು ಯತ್ನಿಸಬಹುದು. ಆದ್ದರಿಂದ ನಿಮ್ಮ ಕೆಲಸವೇ ನಿಮ್ಮ ಉತ್ತರವಾಗಲಿ. ಯಾವುದೇ ವದಂತಿಗೆ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಶಾಂತವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ವ್ಯಾಪಾರ ಮಾಡುವವರಿಗೆ ಇಂದು ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾತುಕತೆ ನಡೆಯಬಹುದು. ಆದರೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರತಿಯೊಂದು ಸಹಿಯೂ, ಪ್ರತಿಯೊಂದು ಹಣಕಾಸಿನ ವ್ಯವಹಾರವೂ ಎಚ್ಚರಿಕೆಯಿಂದ ಇರಲಿ. ಕುಟುಂಬದ ವಿಷಯದಲ್ಲಿ ಇಂದು ಸ್ವಲ್ಪ ಮಿಶ್ರ ಫಲಿತಾಂಶ ಕಂಡುಬರಬಹುದು. ಹಿರಿಯರ ಸಲಹೆ ನಿಮಗೆ ಉಪಯುಕ್ತವಾಗಬಹುದು. ಬಹಳ ದಿನಗಳಿಂದ ಮಾತುಕತೆ ಆಗದಿದ್ದ ಒಬ್ಬ ಬಂಧುವಿನೊಂದಿಗೆ ಮತ್ತೆ ಸಂಪರ್ಕ ಬೆಳೆಸುವ ಅವಕಾಶ ಸಿಗಬಹುದು. ಆದರೆ ಸಣ್ಣ ವಿಷಯಗಳನ್ನು ದೊಡ್ಡ ಜಗಳವನ್ನಾಗಿ ಮಾಡದೆ ಸಮಾಧಾನದಿಂದ ಮಾತನಾಡುವುದು ಉತ್ತಮ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ ಅತ್ಯಂತ ಮುಖ್ಯ. ನಿಮ್ಮ ಸಂಗಾತಿಯೊಂದಿಗೆ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಿ.
ತಪ್ಪು ಕಲ್ಪನೆಗಳಿಗೆ ಅವಕಾಶ ನೀಡಬೇಡಿ. ಒಬ್ಬರ ಮಾತನ್ನು ಮತ್ತೊಬ್ಬರು ಸಂಪೂರ್ಣವಾಗಿ ಕೇಳುವುದು ಇಂದಿನ ದಿನದ ದೊಡ್ಡ ಪರಿಹಾರವಾಗಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇಂದು ಭಾವನಾತ್ಮಕ ಕ್ಷಣಗಳು ಎದುರಾಗಬಹುದು. ಯಾವುದೇ ಅನುಮಾನವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸ್ಪಷ್ಟವಾಗಿ ಮಾತನಾಡಿ. ಪ್ರಾಮಾಣಿಕ ಸಂಭಾಷಣೆ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಲ್ಲದು. ಹಣಕಾಸಿನ ವಿಷಯದಲ್ಲಿ ಇಂದು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡುವುದು ಉತ್ತಮ. ಆದಾಯ ಹೆಚ್ಚುವ ಸೂಚನೆ ಇದ್ದರೂ ಅದನ್ನು ಸರಿಯಾಗಿ ಉಳಿಸುವ ಯೋಜನೆ ಮಾಡಬೇಕು. ಸಾಲ ನೀಡುವ ಅಥವಾ ಪಡೆಯುವ ಸಂದರ್ಭಗಳಲ್ಲಿ ದಾಖಲೆಗಳನ್ನು ಸ್ಪಷ್ಟವಾಗಿಡಿ. ಆರೋಗ್ಯದ ವಿಷಯದಲ್ಲಿ ಕೆಲಸದ ಒತ್ತಡದಿಂದ ಆಯಾಸವಾಗಬಹುದು. ಸಮರ್ಪಕ ನಿದ್ರೆ, ಸಾಕಷ್ಟು ನೀರು ಮತ್ತು ಸರಿಯಾದ ಆಹಾರಕ್ಕೆ ಆದ್ಯತೆ ನೀಡಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾರ್ಥನೆಗೆ ಮೀಸಲಿಡಿ. ಇಂದು ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಸಂಗತಿ ನಡೆಯಬಹುದು. ನೀವು ಬಹಳ ದಿನಗಳಿಂದ ಹುಡುಕುತ್ತಿದ್ದ ಉತ್ತರ ಒಂದು ಸಾಮಾನ್ಯ ಮಾತಿನಲ್ಲೇ ಸಿಕ್ಕಬಹುದು. ಯಾರೋ ಹೇಳುವ ಒಂದು ಸಲಹೆ ಅಥವಾ ಒಂದು ಅನುಭವ ನಿಮ್ಮ ಮುಂದಿನ ನಿರ್ಧಾರಕ್ಕೆ ದಾರಿ ತೋರಿಸಬಹುದು. ಆದ್ದರಿಂದ ಪ್ರತಿಯೊಂದು ಸಂದರ್ಭವನ್ನು ಗಮನದಿಂದ ಸ್ವೀಕರಿಸಿ. ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳಬೇಡಿ. ಅಡೆತಡೆಗಳು ಬಂದಾಗ ಇನ್ನಷ್ಟು ಬಲವಾಗಿ ಮುಂದೆ ಸಾಗುವ ಗುಣ ನಿಮ್ಮದು. ಈ ಗುಣವೇ ನಿಮ್ಮ ದೊಡ್ಡ ಶಕ್ತಿ. ಆದ್ದರಿಂದ ಇಂದು ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರು ಎಂದರೆ ಅದಕ್ಕೆ ಬೇಸರ ಪಡುವುದಕ್ಕಿಂತ ನಿಮ್ಮ ಸಾಧನೆಯ ಮೂಲಕ ಉತ್ತರ ನೀಡಿ. ಜ್ಯೋತಿಷ್ಯದ ಪ್ರಕಾರ ಇಂದಿನ ದಿನ ಆಧ್ಯಾತ್ಮಿಕ ಚಿಂತನೆಗೆ ಸಹ ಉತ್ತಮವಾಗಿದೆ. ಬೆಳಿಗ್ಗೆ ದುರ್ಗಾದೇವಿ ಅಥವಾ ಕಾಳಿದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ದೇವಿಗೆ ನಿಂಬೆಹಣ್ಣಿನ ಹಾರ ಅರ್ಪಿಸಿ. ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡುವುದು, ಹನುಮಂತನ ದರ್ಶನ ಮಾಡುವುದು ಅಥವಾ ನಿಮ್ಮ ಇಷ್ಟ ದೇವರನ್ನು ಭಕ್ತಿಯಿಂದ ಸ್ಮರಿಸುವುದು ಮನಸ್ಸಿಗೆ ಧೈರ್ಯ ನೀಡಬಹುದು ಎಂದು ಅನೇಕರು ನಂಬುತ್ತಾರೆ. ಸಾಧ್ಯವಾದರೆ ಒಂದು ಸಣ್ಣ ದಾನ ಮಾಡಿ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಿ. ಒಳ್ಳೆಯ ಕಾರ್ಯಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಹಾಗೆಯೇ ನಾಯಿ ಮತ್ತು ಪಕ್ಷಿಗಳಿಗೆ ಆಹಾರ ನೀಡಿ. ಇಂದು ನೀವು ಮಾಡುವ ಪ್ರತಿಯೊಂದು ಮಾತಿಗೂ ಮಹತ್ವವಿರುತ್ತದೆ. ಆದ್ದರಿಂದ ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ತಾಳ್ಮೆ ಮತ್ತು ವಿವೇಕವೇ ನಿಮ್ಮ ದೊಡ್ಡ ಆಯುಧ. ನೆನಪಿರಲಿ ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬರೂ ನಮ್ಮನ್ನು ಮೆಚ್ಚುತ್ತಾರೆ ಎನ್ನುವುದು ಸಾಧ್ಯವಿಲ್ಲ. ಆದರೆ ನಮ್ಮ ಪ್ರಾಮಾಣಿಕತೆ, ಪರಿಶ್ರಮ ಮತ್ತು ಒಳ್ಳೆಯ ನಡೆ ಯಾವಾಗಲೂ ನಮ್ಮ ಪರವಾಗಿ ನಿಲ್ಲುತ್ತವೆ. ಆದ್ದರಿಂದ ನಿಮ್ಮ ಗುರಿಯ ಮೇಲೆ ಗಮನವಿರಲಿ. ಇತರರ ಮಾತುಗಳಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಇಂದಿನ ದಿನ ನಿಮ್ಮನ್ನು ಹೆಚ್ಚು ಜಾಗರೂಕರನ್ನಾಗಿಸುವ ದಿನವಾಗಬಹುದು. ಅದೇ ಸಮಯದಲ್ಲಿ ನಿಮ್ಮೊಳಗಿನ ಶಕ್ತಿಯನ್ನು ಅರಿಯುವ ದಿನವೂ ಆಗಿರಬಹುದು. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶಗಳು ನಿಮ್ಮನ್ನು ಎದುರು ನೋಡುತ್ತವೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಆರೋಗ್ಯ, ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ಹೆಚ್ಚಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ್. ಈ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹರ ಹರ ಮಹಾದೇವ್.